ಓಂ ಗಂ ಗಣಪತಯೇ ನಮಃ. ಹಾಯ್ ಹಲೋ ನಮಸ್ಕಾರ. ವೆಲ್ಕಮ್ ಟು ಸ್ಪಿರಿಚುವಲ್ ವೈಬ್ಸ್ ಯೂಟ್ಯೂಬ್ ಚಾನಲ್. ಸೆಪ್ಟೆಂಬರ್ 17ರಂದು ಚಂದ್ರಗ್ರಹ ತನ್ನ ಸ್ವಂತ ರಾಶಿಯಾದ ಕಟಕದಲ್ಲಿ ಸಂಚಾರ ಮಾಡಲಿದೆ. ಇದರಿಂದಾಗಿ ಕೆಲ ರಾಶಿಯವರ ಹಣಕಾಸಿನ ಸಮಸ್ಯೆಗಳು ನಿವಾರಣೆಯಾಗಿ ಸಕಲ ಸಂಪತ್ತು ಪ್ರಾಪ್ತಿಯಾಗುವುದು. ಜೊತೆಗೆ ಗುರುರಾಯರ ಕೃಪೆಯಿಂದ ಜೀವನದಲ್ಲಿ ನೆಮ್ಮದಿ ಸಿಗಲಿದೆ. ಹಾಗಾದರೆ ಆ 4 ರಾಶಿಗಳು ಯಾವುವು ಎಂದು ಈಗ ಈ ವಿಡಿಯೋದಲ್ಲಿ ತಿಳಿಯೋಣ. ವೈದಿಕ ಜ್ಯೋತಿಷ್ಯದಲ್ಲಿ ಪ್ರತಿಯೊಂದು ಗ್ರಹಗಳ ಸಂಚಾರಕ್ಕೆ ವಿಶೇಷವಾದ ಮಹತ್ವವಿದೆ. ಪ್ರತಿಯೊಂದು ಗ್ರಹ ತನ್ನದೇ ಆದ ಕಾಲಮಿತಿಯಲ್ಲಿ ಸಂಚಾರ ಮಾಡುತ್ತದೆ. ಅದರಲ್ಲೂ ಕೆಲವೊಮ್ಮೆ ಗ್ರಹಗಳು ತುಂಬ ನಿಧಾನವಾಗಿ ಸಂಚಾರ ಮಾಡಿದರೆ ಇನ್ನೂ ಕೆಲ ಗ್ರಹಗಳು ವೇಗವಾಗಿ ಸ್ಥಾನ ಬದಲಾಯಿಸುತ್ತದೆ. ಈ ಪೈಕಿ ಚಂದ್ರಗ್ರಹವು ಒಂದು. ಚಂದ್ರ 2.5 ದಿನಗಳಿಗೊಮ್ಮೆ ಒಂದು ರಾಶಿಯಿಂದ ಮತ್ತೊಂದು ರಾಶಿಗೆ ಸಂಚಾರ ಮಾಡುತ್ತದೆ. ನವಗ್ರಹಗಳಲ್ಲಿ ಅತ್ಯಂತ ವೇಗವಾಗಿ ರಾಶಿಯನ್ನು ಬದಲಾಯಿಸುವ ಚಂದ್ರ ಪ್ರಸ್ತುತ ವೃಷಭ ರಾಶಿಯಲ್ಲಿ ಇದ್ದಾನೆ. ಸೆಪ್ಟೆಂಬರ್ 17ರಂದು ಇದು ತನ್ನದೇ ಆದ ಕಟಕ ರಾಶಿಗೆ ಸಾಗುವುದು. ಚಂದ್ರ ತಾನಾಳುವ ರಾಶಿ ಕಟಕಕ್ಕೆ ಪ್ರವೇಶ ಮಾಡಿದಾಗ ಕಲಾತ್ಮಕ ಯೋಗ ರೂಪುಗೊಳ್ಳುತ್ತದೆ. ಸೆಪ್ಟೆಂಬರ್ 20ರವರೆಗೆ ಚಂದ್ರ ಕಟಕ ರಾಶಿಯಲ್ಲಿ ಸಂಚಾರ ಮಾಡಲಿದ್ದು ಕೆಲ ರಾಶಿಯವರಿಗೆ ಆರ್ಥಿಕ ಪ್ರಯೋಜನಗಳನ್ನು ನೀಡಲಿದ್ದಾನೆ. ಕಲಾತ್ಮಕ ಯೋಗದಿಂದಾಗಿ ಕೆಲ ರಾಶಿಯವರ ಜೀವನದಲ್ಲಿ ಸಂಪತ್ತು ಹಾಗೂ ಸಂತೋಷ ಹೆಚ್ಚಾಗಲಿದೆ. ಹಾಗಾದರೆ ಸ್ವಂತ ರಾಶಿಯಲ್ಲಿ ಚಂದ್ರನ ಸಂಚಾರ ಯಾವೆಲ್ಲ ರಾಶಿಗಳಿಗೆ ಅನುಕೂಲಕರವಾಗಿದೆ ಎಂದು ತಿಳಿಯೋಣ. 1. ಮಿಥುನ ರಾಶಿ. ಮಿಥುನ ರಾಶಿಯ 2ನೇ ಮನೆಯಲ್ಲಿ ಕಲಾತ್ಮಕ ಯೋಗ ರೂಪುಗೊಳ್ಳಲಿದೆ. ಚಂದ್ರನ ಕೃಪೆಯಿಂದಾಗಿ ಮಿಥುನ ರಾಶಿಯವರು ಸಕಲ ವೈಭೋಗವನ್ನು ಈ ಸಮಯದಲ್ಲಿ ಅನುಭವಿಸುವರು. ವೃತ್ತಿಯಲ್ಲಿ ಏಳಿಗೆ, ಸಂಪತ್ತು ವೃದ್ಧಿ, ವ್ಯವಹಾರ ವ್ಯಾಪಾರದಲ್ಲಿ ಪ್ರಗತಿ ಕಂಡುಬರುವುದು. ನೀವು ಮಾಡಿದ ಎಲ್ಲ ಕಾರ್ಯಗಳು ಈ ಸಮಯದಲ್ಲಿ ಯಶಸ್ಸು ಕಾಣುತ್ತವೆ. ಅಲ್ಲದೆ ಕುಟುಂಬದ ವಾತಾವರಣವು ಆಹ್ಲಾದಕರವಾಗಿರುವುದು. ನಿಮ್ಮೆಲ್ಲ ಆಸೆಗಳು ಈ ಸಮಯದಲ್ಲಿ ಈಡೇರುತ್ತವೆ. ಅಲ್ಲದೆ ಈ ರಾಶಿಯ ಪ್ರೇಮಿಗಳಿಗೆ ಅದೃಷ್ಟದ ಸಮಯ ಇದಾಗಿದೆ. ಮನೆಯಲ್ಲಿ ನಿಮ್ಮ ಪ್ರೀತಿಯ ಬಗ್ಗೆ ಪ್ರಸ್ತಾಪ ಮಾಡಬಹುದು. ಇದಕ್ಕೆ ಕುಟುಂಬಸ್ಥರಿಂದ ಒಪ್ಪಿಗೆ ಸಿಗುವ ಸಾಧ್ಯತೆ ಇದೆ. ಬುಧ ಹಾಗೂ ಚಂದ್ರ ಮಿತ್ರಗ್ರಹಗಳಾಗಿವೆ. ಮಿಥುನ ರಾಶಿಯನ್ನು ಬುದ್ಧಿವಂತ ಗ್ರಹ ಬುಧ ಆಳುವುದರಿಂದ ಈ ಸಮಯ ಅದೃಷ್ಟವನ್ನು ತಂದುಕೊಡುವುದು. ನೀವು ಮಾಡಿದ ಎಲ್ಲ ಕೆಲಸಗಳಲ್ಲಿ ಲಾಭವನ್ನು ಮಾತ್ರ ನೀವು ನೋಡುವಿರಿ. ಶತ್ರುಗಳು ಈ ಸಮಯದಲ್ಲಿ ನಿಮ್ಮ ಮಿತ್ರರಾಗುತ್ತಾರೆ. ಅಲ್ಲದೆ ಗುರುರಾಯರ ಅನುಗ್ರಹದಿಂದಾಗಿ ಸಕಲ ವೈಭೋಗವನ್ನು ನೀವು ಅನುಭವಿಸುವಿರಿ. 2. ಕಟಕ ರಾಶಿ. ಸೆಪ್ಟೆಂಬರ್ 17ರಿಂದ ಸೆಪ್ಟೆಂಬರ್ 20ರವರೆಗೆ ಕಟಕ ರಾಶಿಯಲ್ಲಿ ಚಂದ್ರ ಗ್ರಹ ಸಂಚಾರ ಮಾಡಲಿದೆ. ಅಂದರೆ ಕಟಕ ರಾಶಿಯ ಲಗ್ನ ಸ್ಥಾನದಲ್ಲಿ ಚಂದ್ರ ಸಂಚರಿಸುವುದರಿಂದ ಕಲಾತ್ಮಕ ಯೋಗ ರೂಪುಗೊಳ್ಳುವುದು. ಇದರಿಂದಾಗಿ ಈ ಸಮಯದಲ್ಲಿ ಕಟಕ ರಾಶಿಯವರ ಹಣಕಾಸಿನ ಜೀವನದಲ್ಲಿನ ಅಡೆತಡೆಗಳು ದೂರವಾಗಲಿದೆ. ಸಂಪತ್ತು ಕ್ರೋಢೀಕರಣಕ್ಕೆ ಇದ್ದ ತೊಂದರೆಗಳು ನಿವಾರಣೆಯಾಗುತ್ತವೆ. ಹಣ ಸುಲಭವಾಗಿ ಕೈ ಸೇರುವುದು. ಗುರುರಾಯರ ಅನುಗ್ರಹದಿಂದಾಗಿ ಸಕಲ ಸಂಪತ್ತು ನಿಮ್ಮ ಕೈ ಸೇರಲಿದೆ. ನಿಮ್ಮ ಶ್ರಮಕ್ಕೆ ತಕ್ಕ ಪ್ರತಿಫಲವನ್ನು ನೀವು ಪಡೆಯುವಿರಿ. ಅವಿವಾಹಿತರಿಗೆ ವಿವಾಹ ಯೋಗ ಹಾಗೂ ನಿರುದ್ಯೋಗಿಗಳಿಗೆ ಅಂದುಕೊಂಡ ಕೆಲಸ ಸಿಗುವ ಸುಸಂದರ್ಭ ಇದಾಗಿದೆ. ಅಲ್ಲದೆ ದಾಂಪತ್ಯ ಕಲಹಗಳು ಈ ಸಮಯದಲ್ಲಿ ನಿವಾರಣೆಯಾಗಿ ಮನೆಯಲ್ಲಿ ಶಾಂತಿ ನೆಮ್ಮದಿ ಇರಲಿದೆ. ಸನ್ಮಾರ್ಗದಲ್ಲಿ ಮಾಡುವ ಎಲ್ಲ ಕಾರ್ಯಗಳಿಗೂ ಲಕ್ಷ್ಮೀದೇವಿಯ ಅನುಗ್ರಹವನ್ನು ನೀವು ಪಡೆಯುತ್ತೀರಿ. 3. ಸಿಂಹರಾಶಿ. ಸಿಂಹರಾಶಿಯ 12 ಮನೆಯಲ್ಲಿ ಕಲಾತ್ಮಕ ಯೋಗ ರೂಪುಗೊಳ್ಳಲಿದೆ. ಈ ಯೋಗದಿಂದಾಗಿ ಸಿಂಹರಾಶಿಯವರ ಅದೃಷ್ಟದ ಸಮಯ ಶುರುವಾಗುವುದು. ಹಿಂದೆ ಅನುಭವಿಸಿದ ಎಲ್ಲ ಸಮಸ್ಯೆಗಳಿಂದ ನಿಮಗೆ ಪರಿಹಾರ ಸಿಗುವುದು. ಪ್ರತಿಯೊಂದು ಹೆಜ್ಜೆಗೂ ನಿಮ್ಮ ಮೇಲೆ ಗುರುರಾಯರ ಅನುಗ್ರಹ ಇರಲಿದೆ. ಈ ಸಮಯದಲ್ಲಿ ಮಾಡಿದ ಕಾರ್ಯಗಳು ಯಶಸ್ವಿಯಾಗುತ್ತವೆ.
ಆರ್ಥಿಕ ಜೀವನ ಸುಧಾರಣೆಯನ್ನು ಕಾಣುವುದು. ದಾಂಪತ್ಯ ಜೀವನ ಸಂತೋಷದಿಂದ ಕೂಡಿರುತ್ತದೆ. ಸ್ನೇಹಿತರು ನಿಮಗೆ ಹತ್ತಿರವಾಗುತ್ತಾರೆ. ಉದ್ಯೋಗ, ವ್ಯಾಪಾರ, ವ್ಯವಹಾರದಲ್ಲಿ ನಿಮ್ಮೆಲ್ಲ ಪ್ರಯತ್ನಗಳಿಗೆ ನಿರೀಕ್ಷೆಗಿಂತ ಹೆಚ್ಚಿನ ಲಾಭವನ್ನು ನೀವು ಪಡೆಯುತ್ತೀರಿ. ಇದು ನಿಮ್ಮ ಏಳಿಗೆಯನ್ನು ಸೂಚಿಸುತ್ತದೆ. ಅಲ್ಲದೆ ಸಿಂಹರಾಶಿಯನ್ನು ಆಳುವ ಸೂರ್ಯ ಹಾಗೂ ಚಂದ್ರ ಮಿತ್ರಗ್ರಹಗಳಾಗಿರುವುದರಿಂದ ಈ ಸಮಯ ಸಿಂಹರಾಶಿಯವರಿಗೆ ಸಾಕಷ್ಟು ಅನುಕೂಲಕರವಾಗಿದೆ. 4. ಕನ್ಯಾ ರಾಶಿ. ಕನ್ಯಾ ರಾಶಿಯ 10ನೇ ಮನೆಯಲ್ಲಿ ಕಲಾತ್ಮಕ ಯೋಗ ರೂಪುಗೊಳ್ಳಲಿದೆ. ಹೀಗಾಗಿ ಈ ಸಮಯ ಕನ್ಯಾ ರಾಶಿಯವರ ಏಳಿಗೆಯನ್ನು ಸೂಚಿಸುತ್ತದೆ. ಚಂದ್ರನ ಈ ಸ್ಥಾನ ಕನ್ಯಾ ರಾಶಿಯವರಿಗೆ ಸಾಕಷ್ಟು ಪ್ರಯೋಜನವನ್ನು ನೀಡುವುದು. ಹಿಂದೆ ಮಾಡಿದ ಹೂಡಿಕೆಯಿಂದ ಕನ್ಯಾ ರಾಶಿಯವರು ಹೆಚ್ಚಿನ ಲಾಭ ಗಳಿಸುವರು. ಮನೆಯಲ್ಲಿ ಶುಭ ಕಾರ್ಯಗಳು ನಡೆಯಲಿವೆ. ನಿಮ್ಮ ಶ್ರಮಕ್ಕೆ ತಕ್ಕಂತೆ ಹಣ ಹರಿದು ಬರುವುದು. ದಾಂಪತ್ಯದಲ್ಲಿ ಸುಖ ಶಾಂತಿಯನ್ನು ನೀವು ನೋಡುವಿರಿ. ಗುರುರಾಯರ ಅನುಗ್ರಹದಿಂದಾಗಿ ನಿಮ್ಮೆಲ್ಲ ಸಮಸ್ಯೆಗಳಿಗೆ ಪರಿಹಾರ ಸಿಗಲಿದೆ. ಕನ್ಯಾ ರಾಶಿಯನ್ನು ಬುಧ ಗ್ರಹ ಆಳ್ವಿಕೆ ಮಾಡುತ್ತದೆ. ಬುಧನ ಮಿತ್ರ ಗ್ರಹವಾದ ಚಂದ್ರ ಕನ್ಯಾ ರಾಶಿಯವರಿಗೆ ಈ ಸಮಯದಲ್ಲಿ ಶುಭ ಫಲಗಳನ್ನು ನೀಡಲಿದ್ದಾನೆ. ಒಟ್ಟಿನಲ್ಲಿ ಕನ್ಯಾ ರಾಶಿಯವರಿಗೆ ಈ ಸಮಯ ಸಾಕಷ್ಟು ಸೌಲಭ್ಯಗಳನ್ನು ನೀಡುವುದು. ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಕಾಮೆಂಟ್ ಮಾಡಿ. ಹಾಗೆಯೇ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.